ಹುಬ್ಬಳ್ಳಿಯ ರಾಯಲ್ ರಿಡ್ಸ್ ಹೋಟೆಲ್ನಲ್ಲಿ ಲೈಂಗಿಕ ಕಿರುಕುಳದ ಆರೋಪ ಕೇಳಿಬರ್ತಾ ಇದೆ. ಮೂವರ ವಿರುದ್ಧ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣ ದಾಖಲಾಗಿದೆ. ಡಿಸೆಂಬರ್ 2ನೇ ತಾರೀಕು ಹೋಟೆಲ್ನಲ್ಲಿ ಪಾರ್ಟಿ ಆಯೋಜನೆ ಮಾಡಲಾಗಿತ್ತು. ಪಾರ್ಟಿ ವೇಳೆ ಮೂವರಿಂದ ಮಹಿಳೆಗೆ ಲೈಂಗಿಕ ಕಿರುಕುಳ ಆಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇರೋದು. ಕೈ ಸನ್ನೆ ಮಾಡಿ ಲೈಂಗಿಕವಾಗಿ ಕಿರುಕುಳ ನೀಡಿದ್ರ ಕಿಡಿಗೇಡಿಗಳು. ಪಾರ್ಟಿ ಇವೆಂಟ್ ಮುಗಿದ ಮೇಲೆ ಕಾರಲ್ಲಿ ಹಿಂಬಾಲಿಸಿ ಕಿರುಕುಳ ಕೊಟ್ಟಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಅಜಯ್ ಕಲಾಲ್, ಸಲೀಂ ಬ್ಯಾಕೋಡ್ ಮತ್ತೆ ಶಿವರಾಜ್ ಯಾದಗಿರಿ ಈ ಮೂವರ ವಿರುದ್ಧ ಹುಬ್ಬಳ್ಳಿಯ ಎಪಿಎಂಸಿ ಠಾಣೆಯಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೂರು ದಾಖಲಾಗಿದೆ. ಐಪಿಸಿ ಸೆಕ್ಷನ್ 1460, 354A, 354D, 34, 323 ಈ ಸೆಕ್ಷನ್ಗಳ ಅಡಿ ಕೇಸ್ ದಾಖಲಾಗಿದೆ. ನ್ಯೂ ಇಯರ್ಗೆ ಕೆಲವೇ ದಿನ ಬಾಕಿ ಇದೆ. ಈ ಸಂದರ್ಭದಲ್ಲಿ ಹೋಟೆಲ್ಗಳು ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದರೆ ದೊಡ್ಡ ದೊಡ್ಡ ಈವೆಂಟ್ಗಳು ಆಯೋಜನೆ ಆಗ್ತಾ ಇದೆ, ದೊಡ್ಡ ದೊಡ್ಡ ಪಾರ್ಟಿಗಳ ಆಯೋಜನೆ ಆಗುತ್ತೆ. ನ್ಯೂ ಇಯರ್ ಸಂದರ್ಭದಲ್ಲಿ ಇಂಥದ್ದು ಯಾವುದೇ ಘಟನೆಗಳಾಗಬಾರ್ದು ಅಂತ ತುಂಬ ಮುನ್ನೆಚ್ಚರಿಕೆಗಳನ್ನು ವಹಿಸಲಾಗುತ್ತೆ, ಕ್ರಮಗಳನ್ನು ತಗೊಳ್ಳಲಾಗುತ್ತೆ. ಅಷ್ಟೆಲ್ಲ ಆಗಿಯೂ ನೋಡಿ, ಅದರ ಹೊರತಾಗಿಯೂ ಈಗ ಮುಂಚೆನೇ ನಡೆದಿರೋ ಒಂದು ಪ್ರಕರಣ ಇದು. ಒಂದು ಪಾರ್ಟಿ ಆಯೋಜನೆ ಮಾಡಿರ್ತಾರೆ ಈ ಹೋಟ್ಲಲ್ಲಿ. ಆ ಸಂದರ್ಭದಲ್ಲಿ ಮೂವರು, ಈಗಾಗಲೇ ನಾನು ಉಲ್ಲೇಖ ಮಾಡಿದಾಗೆ, ಆ ಮೂವರು ಕೈ ಸನ್ನೆ ಮಾಡೋದರ ಮೂಲಕ ಮಹಿಳೆಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ. ಪಾರ್ಟಿ ಮುಗಿದ ಮೇಲೆ ಮಹಿಳೆ ಮನೆ ಕಡೆ ಹೋಗಬೇಕಾದ್ರೆ ಹಿಂಬಾಲಿಸ್ಕೊಂಡು ಹೋಗೋ ಪ್ರಯತ್ನ ಮಾಡಿದ್ದಾರೆ ಅಂತೆಲ್ಲ ಅವ್ರ ಮೇಲೆ ಆರೋಪ ಕೇಳಿ ಬಂದಿರೋದು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ. ಪೊಲೀಸರು ಆರೋಪಿಗಳ ವಿರುದ್ಧ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದು ನೋಡಬೇಕು. ಪಾರ್ಟಿಗಳನ್ನು ಆಯೋಜನೆ ಮಾಡುವಾಗ ಆಯೋಜಕರಿಗೂ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿಗೆ ಜಾಗರೂಕತೆ ಇರಬೇಕು. ಜೊತೆಗೆ ಎಂಥವರನ್ನ ಪಾರ್ಟಿಗೆ ಕರಿತೀವಿ ಮತ್ತು ಮಹಿಳೆಯರ ಸುರಕ್ಷತೆ ವಿಚಾರವಾಗಿ ಪಾರ್ಟಿಯಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆಗಳನ್ನು ಕೈಗೊಳ್ಳಬೇಕು ಅದೆಲ್ಲನೂ ಗಮನದಲ್ಲಿ ಇಟ್ಕೊಂಡು ಆರ್ಗನೈಸರ್ಸ್ ಇದನ್ನು ಮಾಡಬೇಕಾಗತ್ತೆ. ಇಲ್ಲಾಂದರೆ ಹೆಚ್ಚು ಕಡಿಮೆ ಆದಾಗ ಅದೊಂದು ಕಪ್ಪು ಚುಕ್ಕೆ ಆಗಿ ಉಳ್ಕೊಂಡು ಬಿಡುತ್ತೆ. ಅದು ಕ್ರಿಸ್ಮಸ್ ಇವೆಂಟ್ ಇರಬಹುದು, ನ್ಯೂ ಇಯರ್ ಇವೆಂಟ್ಗಳಿರಬಹುದು, ಈ ರೀತಿಯಾದಂಥ ಸರ್ವೇ ಸಾಮಾನ್ಯವಾದಂಥ ಇತರೆ ಪಾರ್ಟಿಗಳು ಯಾವುದೇ ಇರಬಹುದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ಸೊ ವಿನೋದ್, ಪಾರ್ಟಿ ಆಯೋಜನೆ ಮಾಡಿದ್ದಾರೆ, ಅದಾದಮೇಲೆ ಲೈಂಗಿಕ ಕಿರುಕುಳದ ಆರೋಪ ಮಾಡಿರುವುದು ಮಹಿಳೆ. ಒಟ್ಟಾರೆ ಏನಿದು ಪ್ರಕರಣ? ಈಗ ಏನು ಹುಬ್ಬಳ್ಳಿ ವಾಣಿಜ್ಯ ನಗರ ಎಂದು ಹೆಸರುವಾಸಿಯಾಗಿರುವಂತದ್ದು. ಈ ಒಂದು ಹುಬ್ಬಳ್ಳಿಯ ಅಮರಗೋಳದ ಏನು ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ. ಆ ಪ್ರಕರಣ ಲೈಂಗಿಕ ಕಿರುಕುಳವನ್ನ ನೀಡಿದಂತ ಪ್ರಕರಣ ಈಗಾಗಲೇ ಏನು ದಾಖಲಾಗಿರುತ್ತೆ. ಈ ಪ್ರಕರಣವನ್ನ ನೋಡ್ತಾ ಹೋದ್ರೆ ಏನು ಡಿಸೆಂಬರ್ 2ನೇ ತಾರೀಕು ರಾಯಲ್ ರಿಡ್ಜ್ ಅನ್ನುವಂತಹ ಅಮರಗೋಳದಲ್ಲಿರುವಂತಹ ಹೋಟೆಲ್ನಲ್ಲಿ DJ ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಒಂದು ಕುಟುಂಬ ಏನು ಮಹಿಳೆ ಮತ್ತು ಆಕೆಯ ಪತಿ ಹಾಗೂ ಆಕೆಯ ಸಹೋದರ ಹಾಗೂ ಸಹೋದರನ ಸ್ನೇಹಿತರು ಪಾರ್ಟಿಯಲ್ಲಿ ಭಾಗಿಯಾಗಿರ್ತಾರೆ. ಏನು ರಾತ್ರಿ 10:30ಕ್ಕೆ ಪಾರ್ಟಿಯಲ್ಲಿ ಭಾಗಿಯಾಗಿರ್ತಾರೆ. ಈ ವೇಳೆಯಲ್ಲಿ ಏನು ಮೂವರು ಕಿಡಿಗೇಡಿಗಳಿಂದ ಮಹಿಳೆಗೆ ಲೈಂಗಿಕ ಕಿರುಕುಳದ ಒಂದು ಆರೋಪ ಕೇಳಿ ಬಂದಿರುವಂತದ್ದು, ಆಕೆಯ ಹೆಸರನ್ನ ಕೂಗುವಂತದ್ದು ಹಾಗೂ ಕೈ ಸನ್ನೆ ಮಾಡುವಂತದ್ದು, ಈ ರೀತಿಯಾಗಿ ಒಂದು ಕಿರುಕುಳವನ್ನ ಆ ಒಂದು ಮೂವರು ಕಿಡಿಗೇಡಿಗಳು ನೀಡಿರ್ತಾರೆ. ಅದಾದ ಬಳಿಕ ಏನು 3ನೇ ತಾರೀಕು ಅಂದ್ರೆ ಅದೇ ರಾತ್ರಿ 1:30ಕ್ಕೆ ಮನೆ ಕಡೆಗೆ ಹೊರಡೋಕೆ ಏನು ಪಾರ್ಟಿ ಮುಗಿಸ್ಕೊಂಡು ಹೊರಗಡೆ ಬರ್ತಾರೆ. ತದನಂತರ ಏನು ಅವರ ಕಾರನ್ನ ಏರಿ ಹೋಗ್ತಾ ಇರ್ತಾರೆ. ಅದಾದ ಮೇಲೂ ಕೂಡ ಆ ಮೂವರು ಅವರ ಕಾರನ್ನ ಬೆನ್ನತ್ತಿ ಏನು ಆಕೆಯ ಹೆಸರನ್ನ ಕೂಗುತ್ತಾ ಒಂದು ಲೈಂಗಿಕವಾಗಿ ಕಿರುಕುಳವನ್ನ ನೀಡುವಂಥದ್ದು ಈ ಪ್ರಕರಣದಲ್ಲಿ ಕೇಳಿ ಬಂದಿರುವಂಥದ್ದು. ಇದಾದ ಮೇಲೆ ಏನು ಇದೇ ತಿಂಗಳ ಏನು ಡಿಸೆಂಬರ್ 12ನೇ ತಾರೀಕಿನಂದು ಒಂದು ಏನು ಪತಿ ಪ್ರಕರಣವನ್ನ ದಾಖಲಿಸ್ತಾನೆ. ಆ 3 ಜನ ಒಂದು ಕಿಡಿಗೇಡಿಗಳ ಮೇಲೆ ಪ್ರಕರಣವನ್ನ ದಾಖಲಿಸ್ತಾರೆ. IPC 1860 ಹಾಗೂ 354A, 354D, 34 ಹಾಗೂ 323 ಸೆಕ್ಷನ್ ಅಡಿಯಲ್ಲಿ ಒಂದು ಪ್ರಕರಣವನ್ನ ದಾಖಲಿಸುತ್ತಾರೆ. ಈ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡಂತಹ ಏನು APMC ಪೊಲೀಸ್ ಠಾಣೆಯ ಪೊಲೀಸರು ವಿಚಾರಣೆ ಕೂಡ ಮುಂದುವರಿಸಿರುವಂತದ್ದು. ವಿಜಯ್, ಥ್ಯಾಂಕ್ ಯು ವಿನೋದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.